ಡಾಕ್ಟರ್ ಇವತ್ತು ಭಾನುಪ್ರಕಾಶ್ ಅವರು ನಮ್ ಜೊತೆಗಿದ್ದಾರೆ. ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆಯ ಹೃದಯ ರೋಗ ತಜ್ಞರು, ಜೊತೆಗೆ ಈ ಆಸ್ಪತ್ರೆಯ ಡೈರೆಕ್ಟರ್ ಕೂಡ. ಆರಂಭದಲ್ಲಿ ಏನ್ರಲ್ಲಿ ಮಾಡಿರ್ತಾರೆ ಹೇಳಿ ಬಿಸ್ಕೆಟ್? ಬಿಸ್ಕೆಟ್ ಏನ್ರಲ್ಲಿ ಮಾಡ್ತಾರೆ? ಸಿಂಪಲ್ ಪ್ರಶ್ನೆ. ಜಾಸ್ತಿ ಗೋಧಿ ಅದನ್ನ ಬಳಸ್ತಾರೆ ಸರ್. ಗೋಧಿ ಕೊಡ್ತೀನಿ ನನಗೆ ಬಿಸ್ಕೆಟ್ ಮಾಡ್ಕೊಡಿ ನೀವು. ಗೋಧಿ ಕೊಡ್ತೀನಿ ನನಗೆ ಬಿಸ್ಕೆಟ್ ಮಾಡ್ಕೊಡಿ ನೀವು. ಸಾಧ್ಯ ಇಲ್ಲ ಅಂತಾರೆ. ಆ ತರ ಮಾಡಕ್ಕಾಗಲ್ಲ. ಬಿಸ್ಕೆಟ್ ಅಲ್ಲಿ ಇರ್ತಕ್ಕಂಥದ್ದು 3 ಅಂಶಗಳು. ಯಾವುದೇ ಕಂಪನಿ ಇರ್ಲಿ, ಅದು ಏನೇ ಟೇಸ್ಟ್ ಇರ್ಲಿ, ವೇರಿಯೇಷನ್ ಆಗುತ್ತೆ ಅಷ್ಟೇ ಒಂಚೂರು ಆ ಕಡೆ ಈ ಕಡೆ. ಇದರಲ್ಲಿ ಮೊದಲನೇದು ಮೈದಾ. ಮೈದಾ ಏನು? ರಿಫೈನ್ಡ್ ಫ್ಲೋರ್. ಎರಡನೇದು ಪಾಮ್ ಆಯಿಲ್. ರಿಫೈನ್ಡ್ ಆಯಿಲ್ ಅಂತ ಏನ್ ಹಾಕಿರ್ತಾರೆ? ಎಲ್ಲ ಪಾಮ್ ಆಯಿಲ್ ಸರ್. ಅದು ಪಾಮ್ ಆಯಿಲ್. ಅದು ನಾನು ಎಲ್ಲ ಕಂಪ್ನಿ ಫ್ಯಾಕ್ಟ್ರಿಗಳಿಗೆ ಹೋಗಿ ಖುದ್ದಾಗಿ ನೋಡ್ಕೊಂಡ್ ಬಂದಿದ್ದೀನಿ. ಯಾರು ರಿಫೈನ್ಡ್ ಆಯಿಲ್ ಯೂಸ್ ಮಾಡಲ್ಲ, ಪಾಮ್ ಆಯಿಲ್ ಯೂಸ್ ಮಾಡೋದು ಟಾಪ್ ಮೋಸ್ಟ್ ಕಂಪ್ನೀಸ್ ಕೂಡ. ಮತ್ತೆ ರಿಫೈನ್ಡ್ ಶುಗರ್, ರಿಫೈನ್ಡ್ ಫ್ಲೋರ್, ರಿಫೈನ್ಡ್ ಆಯಿಲ್, ರಿಫೈನ್ಡ್ ಶುಗರ್, 3 ಕೂಡ ವೈಟ್ ಪಾಯ್ಸನ್ಸ್. ದೀಸ್ 3 ಆರ್ ವೈಟ್ ಪಾಯ್ಸನ್ಸ್, ಸ್ಲೋ ಪಾಯ್ಸನ್ಸ್. ಸೊ ಇವು 3 ಮೈದಾ, ಸಕ್ಕರೆ ಮತ್ತೆ ಅಕ್ಕಿನೂ ಪಾಲಿಶ್ ಆಗಿರೋ ಅಕ್ಕಿ ಮತ್ತೆ ಎಣ್ಣೆ, ವೈಟ್ ಪಾಯ್ಸನ್ಸ್. ಟ್ರೈ ಟು ಅವಾಯ್ಡ್ ದೆಮ್. ಆಮೇಲೆ ಸಾಲ್ಟ್, ಪುಡಿ ಉಪ್ಪು, ರಿಫೈನ್ಡ್ ಸಾಲ್ಟ್. ಈ 5 ಕೂಡ ವೈಟ್ ಪಾಯ್ಸನ್ಸ್.